ಚಿಕ್ಕ ದೀಪ ದೊಡ್ಡ ಬೆಳಕು. ಒಂದು ಹಳ್ಳಿಯಲ್ಲಿ ರಾಮು ಎಂಬ ಚಿಕ್ಕ ಹುಡುಗನಿದ್ದ. ಅವನು ಬಡ ಕುಟುಂಬದಿಂದ ಬಂದವನಾಗಿದ್ರೂ ಓದಿನಲ್ಲಿ ತುಂಬಾ ಆಸಕ್ತಿ ಹೊಂದಿದ್ದ. ಆದ್ರೆ ಅವನಿಗೆ ಒಂದು ಸಮಸ್ಯೆ ಇತ್ತು. ಅವನು ಯಾವಾಗ್ಲೂ ತನ್ನನ್ನು ಇತರ ಮಕ್ಕಳೊಂದಿಗೆ ಹೋಲಿಸುತ್ತಿದ್ದ. ಅವರಿಗೆ ಚೆನ್ನಾದ ಬಟ್ಟೆಯಿದೆ, ಅವರಿಗೆ ದೊಡ್ಡ ಮನೆಯಿದೆ, ನನ್ನ ಬಳಿ ಏನೂ ಇಲ್ಲ ಎಂದು ಸದಾ ದುಃಖಪಡುತ್ತಿದ್ದ. ಒಂದು ದಿನ ಶಾಲೆಯಲ್ಲಿ ಗುರುಗಳು ಮಕ್ಕಳಿಗೆ ಹೇಳಿದರು, ನಾಳೆ ಎಲ್ಲರೂ ಮನೆಯಿಂದ ಒಂದು ವಿಶೇಷ ವಸ್ತು ತಂದುಕೊಳ್ಳಿ. ಎಲ್ಲಾ ಮಕ್ಕಳು ಉತ್ಸಾಹದಿಂದ ಮನೆಗೆ ಹೋದರು. ಯಾರೋ ಆಟಿಕೆ ತಂದರು, ಯಾರೋ ಚಿನ್ನದ ಸರ, ಯಾರೋ ದುಬಾರಿ ವಸ್ತು. ರಾಮು ಮನೆಗೆ ಹೋದಾಗ ಏನು ತರುವುದೆಂದು ತಿಳಿಯದೆ ಕುಳಿತುಬಿಟ್ಟ. ಅವನ ಅಜ್ಜಿ ಅವನನ್ನು ನೋಡಿ ಕೇಳಿದರು, ಏನು ರಾಮು, ಯಾಕೆ ಮಂಕಾಗಿ ಕುಳಿತಿದ್ದೀಯಾ? ರಾಮು ಎಲ್ಲವನ್ನೂ ಹೇಳಿದ. ಅಜ್ಜಿ ನಗುತ್ತಾ ಒಂದು ಚಿಕ್ಕ ಮಣ್ಣಿನ ದೀಪವನ್ನು ಕೊಟ್ಟಳು. ಇದನ್ನೇ ತಂದುಕೊಡು ಎಂದಳು. ಮುಂದಿನ ದಿನ ಶಾಲೆಯಲ್ಲಿ ಎಲ್ಲಾ ಮಕ್ಕಳು ತಮ್ಮ ವಸ್ತುಗಳನ್ನು ತೋರಿಸಿದರು. ರಾಮು ತನ್ನ ಚಿಕ್ಕ ದೀಪವನ್ನು ನೋಡಿ ಲಜ್ಜೆಪಟ್ಟ. ಆಗ ಗುರುಗಳು ಹೇಳಿದರು, ಈಗ ಎಲ್ಲರೂ ನಿಮ್ಮ ವಸ್ತುಗಳ ಉಪಯೋಗವನ್ನು ಹೇಳಿ. ದುಬಾರಿ ವಸ್ತುಗಳಿಗೆ ಕೆಲವೇ ಉತ್ತರಗಳು ಬಂದವು. ರಾಮು ಬಂದು ಧೈರ್ಯದಿಂದ ಹೇಳಿದ, ಈ ದೀಪ ಬೆಳಕು ಕೊಡುತ್ತದೆ, ಕತ್ತಲೆಯನ್ನು ಹೋಗಲಾಡಿಸುತ್ತದೆ. ಗುರುಗಳು ದೀಪವನ್ನು ಬೆಳಗಿಸಿದರು. ಇಡೀ ಕೊಠಡಿ ಬೆಳಗಿತು. ಗುರುಗಳು ಹೇಳಿದರು, ಮಕ್ಕಳೇ, ಚಿಕ್ಕದಾದರೂ ಉಪಯೋಗವಾಗಿದ್ದರೆ ಅದೇ ದೊಡ್ಡದು. ರಾಮು ಅಂದು ಅರ್ಥ ಮಾಡಿಕೊಂಡನು, ತನ್ನಲ್ಲಿರುವ ಗುಣಗಳೇ ತನ್ನ ನಿಜವಾದ ಸಂಪತ್ತು ಎಂದು. ನೈತಿಕ ಪಾಠ: ನಮ್ಮಲ್ಲಿರುವ ಸಾಮರ್ಥ್ಯವನ್ನು ನಂಬಿದರೆ ಚಿಕ್ಕದು ಕೂಡ ದೊಡ್ಡ ಬದಲಾವಣೆ ತರಬಹುದು.